25ನೇ ವರ್ಷದ ಶುಭಾಶಯಗಳು. ಬಂಧುಗಳೇ, ಕಾರ್ಗಿಲ್ ಯುದ್ಧದ ಬಗ್ಗೆ ಈಗಾಗಲೇ ಬಹಳಷ್ಟು ಗಣ್ಯರು ಅದ್ಭುತವಾಗಿ ತಮ್ಮ ನುಡಿಗುತ್ತಗಳು ನಿಮ್ ಜೊತೆ ಹಂಚಿಕೊಂಡಿದ್ದಾರೆ. ಆದ್ರೆ ನಾನು ಅಷ್ಟು ಆಳಕ್ಕೆ ಹೋಗಲ್ಲ, ಯಾಕಂದ್ರೆ ನಾನೊಬ್ಬ ಸೈನಿಕರಿಗೆ ಸರಿಯಾಗಿ ಮಾತಾಡೋದಕ್ಕೆ ಬರಂಗಿಲ್ಲ. ಹಂಗೇನಾದ್ರು ತಪ್ಪಾದ್ರೂ ಕ್ಷಮಿಸ್ಬಿಡ್ರಿ. ಆದ್ರ ಒಂದ್ ಹೇಳ್ತಿರೋದು ಏನಪ್ಪಾ ಅಂತಂದ್ರ, LLB ಓದಿ ಲಾಯರ್ ಆಗಬೇಕನ್ನೋರು LLB ಓದು ತಕ ಅಂದ್ರೆ ಹೆಚ್ಚು ಕಡಿಮೆ 15 ವರ್ಷವರೆಗೆ ಸ್ಟಡಿ ಮಾಡ್ತಾರ, ಮುಂದೆ ಲಾಯರ್ ಆಗಿ ಜೀವನ ಮಾಡ್ತಾರ. MBBS ಮುಗಿಸಿ ಡಾಕ್ಟರ್ ಆಗ್ತಾರ, ಅದರ ನಂತರ MD ಮಾಡ್ತಾರ, MS ಮಾಡ್ತಾರ, ಸರ್ಜನ್ ಆಗ್ತಾರ. ಬಿಸ್ನೆಸ್ ಮಾಡಿ ಕೋಟ್ಯಾಧಿಪತಿ ಆಗಿ ಬಿಸ್ನೆಸ್ ಅನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ, ಇನ್ನೂ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಲಾ ಓದ್ತಾರ, CA ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಲಿಕ್ಕೆ ಅದಕ್ಕೆ ಬೇಕಾಗಿರುವಂತ ಶಿಕ್ಷಣವನ್ನು ಪಡಿತಾರ. ಆದ್ರೆ ಇಲ್ಲಿ ಎದುರಿಗೆ ಕುಂತಾರಲ್ಲ ಇವರು ಸಲ ದೇಶ ಪ್ರೇಮ ಸಲುವಾಗಿ ಬಾಡಿ ಮ್ಯಾಗ ಯೂನಿಫಾರ್ಮ್, ಕೈ ಒಳಗೆ AK-47 ಬೇಕಂತೇಳಿ ಮುಂಜಾನೆ 4 ಗಂಟೆಗೆ ಅವ್ರಿಗೆ ಗೊತ್ತಿರೋ ಸಲ ಆರ್ಮಿ ಜಾಬ್ ಟಪ್ಪಲ್ ಜಾಬ್ ಐತಿ ಗೊತ್ತಿದ್ರು ಕೂಡ ಮುಂಜಾನೆ 4 ಗಂಟೆಗೆ ಚಡ್ಡಿ ಟಿ ಶರ್ಟ್ ಹಾಕೊಂಡು 5 ಕಿಲೋಮೀಟರ್ ಓಡ್ತಾರ ಅಂತಂದ್ರೆ ನಿಮ್ಮಷ್ಟು ಗಟ್ಟಿ ಮಾತಾದ್ರೆ ಯಾರು ಇಲ್ಲ. ಅದಕ್ಕಾಗಿ ಹೇಳ್ತೀನಿ, ಈ ಭರತಖಂಡದೊಳಗ ಸೈನಿಕ ಅನ್ನುವಂತ ವ್ಯಕ್ತಿ ಯಾರಪ್ಪ ಅಂತಂದ್ರ, ಭರತಖಂಡದ ಭೂಪಟದೊಳಗ ಯಾವುದೇ ಪ್ರದೇಶಕ್ಕೆ ಎಲ್ಲೇ ಕಳಿಸಿದ್ರು, ಯಾವಾಗ ಬೇಕಾದಾಗ ಕಳಿಸಿದ್ರು ನಕ್ಕೋ ತಗೋ ಯಾವ ಇದ್ರ ಸೈನಿಕ. ಕಾರಣ ಏನಪ್ಪ ಅಂತಂದ್ರ ಸೈನಿಕರಿಗೆ ಯಾವ ಭಾವನೆಗಳು ಇಲ್ಲ. ಒಂದ್ಸಲ ಯೂನಿಫಾರ್ಮ್ ಹಾಕೊಂಡ ದೇಶ ನನ್ನ ದೇಶ ಅಷ್ಟ ಸಾಲ, ಇದರ ಮುಂದೆ ಮತ್ತೊಂದೇನಿಲ್ಲ, ಎರಡೇ ಮಾತಾ ಇಲ್ಲ. ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ ನಡಿಬೇಕಾದ್ರ, ಉಗ್ರವಾದಿಗಳು ಹೋರಾಟ ಮಾಡಬೇಕಾದ್ರ ಎದುರಿಗಿಂತ ಬುಲೆಟ್ಸ್ ನಮ್ಗೆ ಬರ್ತಿರ್ತಾವ. ಆಯ್ತಾ, ನಾವು ಅವ್ರಿಗೆ ಫೈರ್ ಮಾಡ್ತಿರ್ತೀವಿ, ಅವ್ರು ನಮಗೆ ಫೈರ್ ಮಾಡ್ತಿರ್ತಾರ. ಸದಾ ಅವಾಗ ಹೆಂಡತಿ ಮಕ್ಕಳು ನೆನಪಾಗಂಗಿಲ್ಲ, ಅವ್ವ ಅಪ್ಪ ನೆನಪಾಗಂಗಿಲ್ಲ. ಎದುರಿಗಿರೋ ಸಲ ಅವನ ತೊಂಡ ಚೆಂಡಾಡಬೇಕು, ಯಾಕಂದ್ರೆ ನನ್ನಿಂದ ನನ್ನ ದೇಶದ ಅಂತ ಪವಿತ್ರ ಕೆಲಸಕ್ಕ, ಅಂತ ಪವಿತ್ರ ಸೇವೆಗೆ ಹೋಗ್ಬೇಕಂತೇಳಿ ಕನಸ್ಕೊಂಡಂತ ಭಾವಿ ಸೈನಿಕರು ಎದುರಿಗಿದ್ರಿ. ನಿಮ್ಮಷ್ಟು ಧೈರ್ಯವಂತರು ಮತ್ತೊಬ್ಬರಿಲ್ಲ. ಯಾರಿಗೆ ಧೈರ್ಯ ಇಲ್ಲೋ ಅವ್ರು ಬೇರೆ ಕಡೆ ಇದಾರ, ಯಾರು ಧೈರ್ಯ ಐತೋ ಅವ್ರು ಮುಂಜಾನೆ 4 ಗಂಟೆಗೆ ಓಡ್ಲಿಕ್ಕಂತಾರ. ಸರಿತಾ? ಇದು ಸಾರಾ ದೇಶದ ನೋಡ್ರಿ. ಕಾರ್ಗಿಲ್ ವಾರ್ ಒಳಗ ಆರ್ಟಿಲರಿ ಯೂನಿಟ್ ಒಳಗ ಒಬ್ಬರು ಸೈನಿಕರು. ಕಾರ್ಗಿಲ್ ವಾರ್ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರ, ಜಮ್ಮುನಿಂದ ಲೇ ಹೋಗುವಂತ ಸಪ್ಲೈಯನ್ನ ನಿಲ್ಲಿಸೋದು. ಲೈಫ್ ಲೈನ್ ಆಗಿರುವಂತ NH-1 ಅಲ್ಪಾ ಹೈವೇ, NH-1 ಅಲ್ಪಾ ಅನ್ನ ಡಿಸ್ಟರ್ಬ್ ಮಾಡಿದ್ರ, ಕಟ್ ಮಾಡಿದ್ರ ಲಾಜಿಸ್ಟಿಕ್ ಸಪೋರ್ಟ್ ಏನ್ ಶ್ರೀನಗರ್ ಮತ್ತು ಲೇಕ್ ಸಿಗ್ತದಲ್ಲ, ಜಮ್ಮುನಿಂದ ರೇಷನ್, ಫ್ಯೂಲ್, ಅಮ್ಯುನಿಷನ್ ಏನ್ ಹೋಗ್ತದಲ್ಲ, ಅದು ತಪ್ಪಾಯ್ತಪ್ಪ ಅಂತಂದ್ರೆ ಸಿಯಾಚಿನ್ ಮತ್ತು ಲೇ ಅನ್ನ ತನ್ನ ಕಸ್ಟಡಿಗೆ ತಗೋಬೇಕನ್ನೋ ಕಾರಣಕ್ಕಾಗಿ ಕಾರ್ಗಿಲ್ ವಾರ ಆಗುತ್ತೆ. ಅಂತ ಒಂದು ಸಮಯದಲ್ಲಿ ಆ ಹೈವೇ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ, ಡಿಸ್ಟರ್ಬ್ ಮಾಡ್ಲಿಕ್ಕೆ ಅವರು ಟೈಗರ್ ಇಲ್ಲಿಂದ ಅಟ್ಯಾಕ್ ಮಾಡ್ತಾ ಇದ್ರು. ನಮ್ಮ ಜೊತೆ ಒಬ್ಬ ಸೈನಿಕರಿದ್ದಾರೆ, ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಅವರು ಆ ಯುದ್ಧದೊಳಗಿದ್ರು. ಆರ್ಟಿಲರಿ ಯೂನಿಟ್ ಒಳಗ ಪಿನಾಕಾ ಅಂತ ಮಿಸೈಲ್ ಇರೋದು. ಪಿನಾಕಾ ಮಿಸೈಲ್ ಈಗ ಎಷ್ಟು ಟೆಕ್ನಾಲಜಿ ಮುಂದಿದಪ್ಪ ಅಂತಂದ್ರೆ ಸಲ GR ಗ್ರೇಟ್ ರಿಫರೆನ್ಸ್ ಫೀಡ್ ಮಾಡಿ ಬಟನ್ ಒತ್ತಿ ಸೀದಾ ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ಬಿಡ್ತದೆ, ಬೇರೆ ಕಡೆ ಹೋಗಂಗಿಲ್ಲ. ಅಂತ ಒಂದು ಮಿಸೈಲ್ ಒಬ್ಬ ಸೈನಿಕರು ಆಪರೇಟ್ ಮಾಡ್ತಿದ್ರು. ಆ ಮಿಸೈಲ್ ಸಿಸ್ಟಮ್ ಒಂದು ಗಾಡಿ ಮ್ಯಾಗ ದೊಡ್ಡ ಟ್ರಕ್ ಇದೆ, ಆರ್ಮಿ ಟ್ರಕ್, ಅದ್ರ ಮ್ಯಾಗ ಲೋಡ್ ಇದ್ದದು. ಅದನ್ನ ಆಪರೇಟ್ ಮಾಡ್ಲಿಕ್ಕೆ 5 ಜನ ಕ್ರೂ ಮೆಂಬರ್ಸ್ ಇದ್ದಾರೆ. 5 ಜನ ಕ್ರೂ ಮೆಂಬರ್ ಇದ್ದಾರೆ. ಅದ್ರೊಳಗೆ ಸೀನಿಯರ್ ಅವ್ರಿಗೆ ನಂಬರ್ 1 ಅಂತಾರ. ಅದರ ನಂತರ ಡ್ರೈವರ್, ಆಪರೇಟರ್, ಫೈರ್ ಕಂಟ್ರೋಲರ್, ಈ ರೀತಿ 5 ಜನ ಇದೆ. ಸೀನಿಯರ್ ಕೆಳಗಡೆ ಅದಾರ, ಡ್ರೈವರ್ ತಮ್ಮ ಕ್ಯಾಬಿನ್ ಹೋಗ್ತಾರ. ಅವಾಗ ಆ ಕಡೆ ಬಾಂಬ್ ಬೀಳ್ತಾ ಇರ್ತಾವ. ಅಲ್ಲಿ ರಿಪೋರ್ಟರ್ ಕೂಡ ಬಂದಿರ್ತಾರೆ. ರಿಪೋರ್ಟಿಂಗ್ ಮಾಡ್ಲಿಕ್ಕೆ, ವಿಡಿಯೋ ಶೂಟಿಂಗ್ ಮಾಡ್ಲಿಕ್ಕೆ ಬಂದಿರ್ತಾರ. ಅಂತ ಸಮಯದೊಳಗ ಇವ್ರು ಕೇರ್ಫುಲಿ ಆಗಿ ಇವರು ಟಾರ್ಗೆಟ್ ಅನ್ನು ಎಂಗೇಜ್ ಮಾಡ್ಲಿಕ್ಕೆ, ಮಿಸೈಲ್ ಫೈರ್ ಮಾಡ್ಲಿಕ್ಕೆ ರೆಡಿ ಆಗ್ತಿರ್ತಾರೋ ಅಷ್ಟರೊಳಗ ಒಂದು ಪೋಪೋಸದ ಒಂದು ಬಾಂಬ್ ಬಂದ ಇವರು ಇರುವಂತ ಮಿಸೈಲ್ ಪಕ್ಕದೊಳಗೆ ಬೀಳ್ತದೆ. 1-2 ನಿಮಿಷ ಏನು ಕಾಣಿಸುವುದಿಲ್ಲ, ಎಲ್ಲ ಕಡೆ ದೂರ. ಆಮೇಲೆ ಆ 5 ಜನರೊಳಗ
ಸ್ವಲ್ಪ ಹೋಸ್ಟ್ ಬಂದ ನಂತರ ಯಾಕಂದ್ರೆ ಬಾಂಬ್ ಬಿದ್ದರ ಸ್ಥಳ ಅನ್ನೋದು ಅವಾದ್ರಿಂದ ಅರ್ಧ ಕಿವಿ ಹಾರೋದಂಗ ಆಗಿರ್ಬೇಕು. 1-2 ನಿಮಿಷ ಕಣ್ಣ ಕತ್ತಿನೇ ಬಂದಿರ್ತೈತಿ, ಏನೂ ಕಾಣಿಸಂಗಿಲ್ಲ. ಯಾಕಂದ್ರೆ ಅದು ಫೀಲ್ ಮಾಡ್ಕೊಂಡವ್ರಿಗೆ ಎಷ್ಟೋ ಗೊತ್ತದ. ಫೈರಿಂಗ್ ಮಾಡ್ಬೇಕಾದ್ರೆ ಹಂಗಾಗ್ತದ. ಬಾಂಬ್ ಬಂದ್ ಬಿದ್ದು 1-2 ನಿಮಿಷ ಏನೂ ಕಾಣಿಸ್ಲಿಲ್ಲ, ಪೂರಾ ಧೂಳು ಆಗಿಬಿಟ್ಟಿತ್ತು. ಆಮೇಲೆ ಕಣ್ಣು ತೆಗೆದು ನೋಡ್ತಾರ, ಸೀನಿಯರ್ ಏನಿದ್ರಲ್ಲ ಆರ್ಡರ್ ಕೊಡ್ತಾ ಇದ್ರು, ಅವ್ರು ಒಂದು ಕಾಲ ಒಂದು ಕೈ ಹೋಗಿ ಅಲ್ಲಿ ಬಿದ್ದಿತ್ತು. ಇನ್ನೊಬ್ಬ ಡ್ರೈವರ್ ಮೈಗೆಲ್ಲ ಸ್ಪ್ಲಿಂಟರ್, ಬಾಂಬ್ ಕೆಳಗೆ ಬಿದ್ದು ಕೂಡಲೇ ಅದು ಸ್ಪ್ಲಿಂಟರ್ ಹತ್ತದ. ಅದು ಎಲ್ಲೆಲ್ಲ ಹೋಗಿ ಹತ್ತದಲ್ಲ ಅಲ್ಲಿ ಕೊಡ್ಕೊಂಡು ಹೋಗ್ಬಿಟ್ಟು ಡ್ರೈವರ್ನೆಲ್ಲ ಈ ಪೋರ್ಷನ್ ಗತ್ತಾಗಿತ್ತು. ಅದಾದ ನಂತರ ಸೆಕೆಂಡ್ ಇನ್ಚಾರ್ಜ್ ಏನಿದ್ರು ಅವ್ರು ಓಡಿ ಹೋಗ್ತಾರೆ. ಯಾರ್ದು ಸೀನಿಯರ್ ಕಾಲ ಮತ್ತು ಕೈ ಏನು ಕತ್ತಾಗಿತ್ತಲ್ಲ ಅವ್ರು ಉಳಿಸ್ಲಾಕ. ಅವಾಗ ಒಂದು ಅರಬಿ ತಗೊಂಡ್ರೆ ಫೀಲ್ಡ್ ಬ್ಯಾಂಡೇಜ್ ಅಂತ ಇರ್ತಾವ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ಸೈನಿಗೆ ಫೀಲ್ಡ್ ಬ್ಯಾಂಡೇಜ್ ಅಂತ ಕೊಡ್ತಾರೆ. ಅದು ನಮ್ಮ ಪಾಕೆಟ್ ಒಳಗೆ ಇರ್ತದ. ಅದನ್ನ ತೆಗೆದವರು ಅವ್ರಿಗೆ ಸುತ್ತಬೇಕಾದ್ರೆ ಆ ಸೀನಿಯರ್ ಹೇಳ್ತಾರೆ, ನನ್ನ ಬಿಡ್ರಿ, ಮೊದಲು ಫೈರಿಂಗ್ ಮಾಡ್ರಿ, ನನ್ನ ಬಿಡ್ರಿ, ಮೊದಲ ಮಿಸೈಲ್ ಲಾಂಚ್ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೂ ಅವ್ರು ಏನ್ ಮಾಡ್ತಾರೆ, ಸೀನಿಯರ್ ಇನ್ನೊಬ್ರು ಇರ್ತಾರ, ಸೆಕೆಂಡ್ ಇನ್ಚಾರ್ಜ್ ಮೆಡಿಕಲ್ ಟೀಮಿಗೆ ಹೇಳ್ತಾರ, ಇಲ್ಲೊಂದು ನಿಮ್ ಯಾವ್ದೋ ಇಂಜೂರ್ ಆಗ್ಯಾರ, ಪಂಪ್ ತಗೊಂಡು ಹೋಗ್ರಿ. ಮೆಡಿಕಲ್ ಟೀಮ್ದವ್ರು ಬರ್ತಾರು, ಸ್ಟ್ರಕ್ಚರ್ ಮ್ಯಾಗ ಬಾಡಿ ತಗೊಂಡು ಹೋಗ್ಬಿಡ್ತಾರೆ. ಆಮೇಲೆ ಮುಂದ್ಕೂತ್ ಹೋಗೋದ್ರಾಗ ನೋಡ್ತಾರು, ಕಾಲ ಕೈಯ ಇಲ್ಲೇ ಬಂದೈತಿ. ಆ ಕಾಲ ಕೈಯ ತಗೊಂಡು ಹೋಗಿಸಿದ ಮತ್ತೆ ಅದ್ರ ಸ್ಟ್ರಕ್ಚರ್ ಇಟ್ಟು ಬರ್ತಾರ, ತೋಡಿ ಆಡೋ ಹೆಗಲ್ದಾಗ ಹೋಗಿ ಇಟ್ಕೊಂಡ್ ಬರ್ತಾರೋ. ಅಂತ ಯುದ್ಧದ ಸೇನಾನಿ ಯುದ್ಧವನ್ನ ತನ್ನ ಎದುರಿಗೆ ನೋಡಿದ